ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಹೊರಟಿರ್ತಕ್ಕಂಥ ವಿಷಯ ಕಳ್ಳಸ್ವಾಮಿ ಗುರೂಜಿಗಳು. ಕಳ್ಳ ಗುರೂಜಿಗಳ ಒಂದು ಕೈಚಳಕದ ಒಂದು ಮಾತಿನಿಂದೇ ಆಗಲಿ, ಅಥವಾ ಅವರ ನಡವಳಿಕೆಯಿಂದೇ ಆಗಲಿ, ಅಥವಾ ಅವರು ಮಾಡ್ತಿರ್ತಕ್ಕಂಥ ಹಾವಭಾವಗಳಿಂದಲೇ ಆಗಲಿ ಲಕ್ಷಾಂತರ ಮಹಿಳೆಯರು ಮೋಸ ಹೋಗೋದರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ಅವರ ಮಾತಿನೇ ಆ ರೀತಿ ಆಗ್ತವೆ. ಯಾಕಂದರೆ ಮಾತು ಬಲ್ಲವರಾಗಿರ್ತಾರೆ. ಮಹಿಳೆಯರನ್ನು ಮಾತಿನಿಂದಲೇ ಮನಸ್ಸನ್ನು ಗೆದ್ದು ತಮ್ಮತ್ತ ಸೆಳೆಯುವತ್ತ ಅವರು ನಿಪುಣರಾಗಿರ್ತಾರೆ. ಹೀಗಿರುವಾಗ ಇಂಥ ಕಳ್ಳ ಮಹಾ ಮೋಸಗಾರ ಜ್ಯೋತಿಷಿಗಳನ್ನು ನಂಬಿರ್ತಕ್ಕಂಥ ಎಷ್ಟೋ ಜನ ಮಹಿಳೆಯರು, ಯುವತಿಯರು ಹಾಗೂ ಸಾಮಾನ್ಯ ಜನರು ಕೂಡ, ಶ್ರೀಮಂತರು, ಬಡವರು, ಅವರು ಯಾರು ಅನ್ನೋದೇ ಸಾಕಷ್ಟು ಜನ ಇವರ ಒಂದು ಮರಳು ಮಾಡ್ತಿರ್ತಕ್ಕಂಥ ಮಾತಿಗೆ ಮರುಳಾಗಿ ಇವರ ಒಂದು ಆಮಿಷಕ್ಕೆ ಬಲಿಯಾಗಿ ಹಣವನ್ನು ಕಳ್ಕೊಳ್ತಾರೆ. ಜೊತೆಗೆ ತಮ್ಮ ಮಾನವನ್ನು ಕಳ್ಕೊಳ್ತಾರೆ. ಬೀದಿಗೆ ಬರ್ತಿರ್ತಕ್ಕಂಥ ಒಂದು ಸನ್ನಿವೇಶ ಬೆಂಗಳೂರಿನಲ್ಲಿ ನಡೆದಿದೆ. ಇದು ಪ್ರತಿಯೊಂದು ಊರಿನಲ್ಲಿಯೂ ಹಾಗೂ ನಗರ ಪ್ರದೇಶಗಳಲ್ಲಿಯೂ ನಡೀತಿರ್ತಕ್ಕಂಥದ್ದು. ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಹೊಗಳಿಕೆಗೆ ಹೆಣ್ಣು ಮಕ್ಕಳು ಮರಳಾಗುವುದು ಸ್ವಾಭಾವಿಕ. ಯಾಕಂದ್ರೆ ಹೊಗಳಿಕೆಯನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಇಂಥ ಜ್ಯೋತಿಷಿಗಳು ಅವರ ಒಂದು ಮನಸ್ಸನ್ನು ಗೆದ್ದು ಯಾವ ರೀತಿ ಅವ್ರನ್ನ ಸುಲಿಗೆ ಮಾಡ್ತಾರೆ, ಅವರಿಂದ ಎಷ್ಟೆಷ್ಟು ಅಂದರೆ ಲಕ್ಷಾಂತರ ಕೋಟ್ಯಾಂತರ ಹಣವನ್ನು ಯಾವ ರೀತಿ ಲೂಟಿ ಮಾಡ್ತಾರೆ. ಆ ಹಣದಿಂದ ಅವರು ಮೋಸ ಹೋಗಿರ್ತಕ್ಕಂಥ ಮಹಿಳೆಯರು ಮತ್ತೇನಾದರೂ ಅವರ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಕೇಳಿದರೆ ಅವರು ಅದಕ್ಕೂ ಕೂಡ ಬೇರೆ ಒಂದು ಉಪಾಯವನ್ನು ಮಾಡಿ ಹೆಣ್ಣು ಮಕ್ಕಳನ್ನೇ ಲೈಂಗಿಕವಾಗಿ ಬಳಸಿಕೊಳ್ಳುವಂಥ ವಿಶಿಷ್ಟವಾದಂಥ ಒಂದು ಹೊಲಸು ಸಂಪ್ರದಾಯ ಅದು ಈಗ ಪ್ರಸ್ತುತ ನಮ್ಮ ನಾಡಿನಲ್ಲಿ ನಡೀತಾ ಇದೆ. ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಈ ಸ್ವಾಮೀಜಿಗಳು ನಂಬಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಬೆಂಗಳೂರಿನ ಒಬ್ಬ ಮಹಿಳೆ 80 ಗ್ರಾಮ ಹಾಗೂ ಕೋಟ್ಯಾಂತರ ಲಕ್ಷಾಂತರ ಹಣವನ್ನು ಆ ಅವನು ಜ್ಯೋತಿಷಿಗೆ ಕೊಟ್ಟು ಕೊನೆಗೆ ಅವಳಿಗೆ ಆಗಿರ್ತಕ್ಕಂಥ ಮೋಸವನ್ನು ಕೂಡ ಹೇಳಿದ್ದಾಳೆ. ಅದನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಯಾಕಂದ್ರೆ ಅವಳ ಒಂದು ಕಷ್ಟಕ್ಕೆ ಭಾಗಿಯಾಗಲಿಕ್ಕೆ ಅಥವಾ ಅದನ್ನು ಪರಿಹರಿಸಲಿಕ್ಕೆ ಈ ಸ್ವಾಮೀಜಿಯ ಮೊರೆ ಹೋಗ್ತಾಳೆ. ಈ ಸ್ವಾಮೀಜಿಯ ಮೊರೆ ಹೋದಾಗ ಆ ಸ್ವಾಮೀಜಿ ಅವಳಿಗೆ ಹೇಳ್ತಿರ್ತಕ್ಕಂಥ ಮಾತುಗಳೇನೆಂದರೆ, ಇಲ್ಲ, ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸ್ತೀನಿ, ನಿಮಗೆ ಒದಗಿ ಬಂದಿರತಕ್ಕಂಥ ಈ ಒಂದು ಆಪತ್ತಿನಿಂದ ಪಾರು ಮಾಡ್ತೀನಿ, ನನ್ನನ್ನು ನಂಬಿ ಹಾಗೂ ನಾನು ಹೇಳಿರ್ತಕ್ಕಂಥ ಪೂಜಾ ವಿಧಾನಗಳನ್ನು ಪೂರೈಸಿಕೊಡಬೇಕು. ಜೊತೆಗೆ ಈ ಪೂಜಾ ವಿಧಾನಗಳಿಂದ ನಿಮಗೆ ಅಂಟಿರ್ತಕ್ಕಂಥ ಶಾಪ ನಿವಾರಣೆ ಆಗ್ತೈತಿ. ಆ ಶಾಪವನ್ನು ನಿವಾರಣೆ ಮಾಡೋದಕ್ಕೋಸ್ಕರನೇ ನಾನು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀನಿ, ದೇವರ ಒಂದು ಪೂಜೆಗಳನ್ನು ಮಾಡಿ ನಿಮ್ಮ ಕಷ್ಟಗಳನ್ನು ಪರಿಹರಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾನೆ. ಹೀಗೆ ಅವನು ಹೇಳಿದಂಥ ಮಾತನ್ನು ನಂಬಿರ್ತಕ್ಕಂಥ ಆ ಮಹಿಳೆ 80 ಗ್ರಾಮ್ ಚಿನ್ನದ ಒಡವೆಗಳನ್ನು, ಅಂದರೆ ರುದ್ರಾಕ್ಷಿ ಮಾಲೆ ಆಗಿರಲಿ ಅಥವಾ ಇನ್ಯಾವುದೇ ಒಡವೆಗಳನ್ನು ಅವನಿಗೆ ನೀಡಿ ಅವಳ ಕಷ್ಟಗಳನ್ನು ಪರಿಹಾರವಾದರೆ ಸಾಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಮಹಿಳೆಯನ್ನು ಅವನು ಆ ಪೂಜೆ ಈ ಪೂಜೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಅವಳನ್ನು ಸುಲಿಗೆಯನ್ನು ಮಾಡ್ತಾನೆ. ಅವಳನ್ನು ಸಾಲಗಾರರನ್ನಾಗಿ ಕೂಡ ಮಾಡ್ತಾನೆ. ಕೊನೆಗೆ ಆ ಒಂದು ಯಾವುದೇ ಒಂದು ಪೂಜೆ ಪುನಸ್ಕಾರಗಳಿಂದ ಇವಳ ಸಮಸ್ಯೆಗಳು ಬಗೆಹರಿದೇ ಇದ್ದಾಗ ಮತ್ತೊಮ್ಮೆ, ಇಲ್ಲ ಗುರುಗಳೇ, ನಮಗೆ ಯಾವುದೂ ಇವ ಸಮಸ್ಯೆಗಳ ಬಗೆಹರಿಲಿಲ್ಲ, ಮುಂದೆ ನಾನು ಏನು ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಆ ಜ್ಯೋತಿಷಿಯ ಮುಂದೆ ಪ್ರಸ್ತಾಪ ಮಾಡಿದಾಗ, ಇಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಗಂಡ ತೀರ್ಕೊಂಡು ಹೋಗ್ತಾನೆ, ಅದಕ್ಕಾಗಿ ನೀನು ವಿಶೇಷವಾದಂಥ ಪೂಜೆಯನ್ನು ಮಾಡಿಸ್ಬೇಕು. ಆ ಒಂದು ಪೂಜೆ ಮಾಡಿಸೋದಕ್ಕಿಂತ ಪೂರ್ವದಲ್ಲಿ ಈ ಎಲ್ಲ ಪೂಜೆಗಳು ಆಗಿದ್ದಾವೆ, ಅದಕ್ಕಾಗಿ ನಿಮ್ಮ ಪರಿಹಾರ ಆಗಿಲ್ಲ ಅನ್ನುವಂಥ ಒಂದು ಕುತಂತ್ರದ ಮಾತನ್ನು ಕೂಡ ಆಡಿಸ್ತಾನೆ. ಅಯ್ಯೋ, ನನ್ನ ಪತಿ ಉಳಿದ್ರೆ ಸಾಕು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಆ ಮಹಿಳೆ ಅವಳಲ್ಲಿ ಇರ್ತಕ್ಕಂಥ ಒಡವೆ, ಹಣ ಎಲ್ಲವನ್ನು ನೀಡಿ ಅವಳ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಅವಳು ಆ ಜ್ಯೋತಿಷಿಗೆ ಕೊಡ್ತಾಳೆ. ಆ ಜ್ಯೋತಿಷಿ ಆ ಸುಳ್ಳು ಪೂಜೆಗಳನ್ನು, ಸುಳ್ಳು ಮಂತ್ರಗಳನ್ನು ಹೇಳಿ ಅದನ್ನು ಕೂಡ ಮಾಡ್ತಾನೆ. ಅದು ಕೂಡ ಒಂದು ಮುಗಿಹೋದ ಅಧ್ಯಾಯ. ಆಮೇಲೆ ಮತ್ತೊಮ್ಮೆ ಅವಳನ್ನು ಪುಸಲಾಯಿಸಿ, ನೀವು ಒಳ್ಳೆಯವರಿದ್ದೀರಿ, ನೀವು ಅಂಥವರಿದ್ದೀರಿ, ನೀವು ಇಂಥವರಿದ್ದೀರಿ, ನಿಮಗೆ ಸಾಕಷ್ಟು ಶ್ರೀಮಂತಿಕೆ ಬರುವುದಿದೆ, ನಿಮಗೆ ಸಾಕಷ್ಟು ಒಳ್ಳೆಯ ದಿನಗಳು ಮುಂದಿನ ದಿನಗಳಲ್ಲಿ ಬರಲಿಕ್ಕೆ ಉಂಟು ಅನ್ನುವಂಥ ಮಾತನ್ನು ಕೂಡ ಹೇಳಿ ಅವಳನ್ನು ನಂಬಿಸ್ತಾನೆ. ಅದೇ ಸಮಯಕ್ಕೆ ಅವಳ ತಂದೆ
ಸ್ವಲ್ಪ ಅಜಾರಿ ಬೀಳ್ತಾರೆ. ಅಜಾರಿ ಬಿದ್ದಂಥ ವಿಷಯವನ್ನು ಕೂಡ ಆ ಒಬ್ಬ ಗುರೂಜಿಯ ಮುಂದೆ ಹೇಳಿದಾಗ, ಇಲ್ಲ ನಿನ್ನ ತಂದೆ ತೀರ್ಕೊಳ್ತಾರೆ ಅನ್ನುವಂಥ ಒಂದು ಬರಸಿಡಿಲಿನ ಮಾತನ್ನು ಕೂಡ ಹೇಳಿದಾಗ, ಜಂಗಾಬಲವೇ ಉಡುಗಿ ಹೋಗಿರ್ತಕ್ಕಂಥ ಆ ಮಹಿಳೆ ಅದಕ್ಕೆ ಪರಿಹಾರವನ್ನು ಏನಾದರೂ ನೀವು ಕಂಡು ಹಿಡಿಯಿರಿ ಗುರುಗಳೇ ಅಂತೇಳಿ ಕೇಳಿದಾಗ, ಇಲ್ಲ ಅದಕ್ಕೂ ಕೂಡ ಒಂದು ಪೂಜೆ ಮಾಡಬೇಕಾಗಿದೆ, ಆ ಒಂದು ಪೂಜೆ ಮಾಡಿದರೆ ನಿಮ್ಮ ತಂದೆ ಸರಿ ಹೋಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದಾಗ, ಅದಕ್ಕೂ ಕೂಡ ಅವಳು ಲಕ್ಷಾಂತರ ಹಣವನ್ನು ಅವನಿಗೆ ನೀಡ್ತಾಳೆ ಹಾಗೂ ಲಕ್ಷಾಂತರ ರೂಪಾಯಿಯ ಬೆಲೆ ಬಾಳುವ ಆಭರಣಗಳನ್ನು ನೀಡ್ತಾಳೆ. ಹೀಗೆ ಮಾಡಿದರೂ ಕೂಡ ಅವು ಯಾವುವು ಕೂಡ ಉಪಯೋಗಕ್ಕೆ ಬರೋದಿಲ್ಲ. ಹೀಗಿರುವಾಗ ಇಂಥ ಮೋಸಗಾರರನ್ನು ನಂಬಿರ್ತಕ್ಕಂಥ ಎಷ್ಟೋ ಲಕ್ಷಾಂತರ ಜನ ನಮ್ಮ ನಡುವೆ ಇದ್ದಾರೆ, ಪುರುಷರೂ ಕೂಡ ಇದ್ದಾರೆ. ಅದರಲ್ಲಿಯೂ ಕೂಡ ಇಂಥವ್ರನ್ನು ನಂಬುವ ಪ್ರಮಾಣ ಮಹಿಳೆಯರಲ್ಲಿಯೇ ಜಾಸ್ತಿ ಅನ್ನುವಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ. ಯಾವತ್ತೂ ಕೂಡ ಮೋಸಗಾರರನ್ನು ನಂಬಬೇಡಿ. ಯಾಕಂದರೆ ಮೋಸಗಾರರು ಮೋಸ ಹೋಗುವವರು ಇರುವವರೆಗೂ ಕೂಡ ಮೋಸಗಾರರು ನಮ್ಮ ನಡುವೆಯೇ ಇರ್ತಾರೆ. ಅವರು ಅರಳು ಹುರಿದಂತೆ ಮಾತಾಡ್ತಾರೆ. ಅವರೆಲ್ಲರ ಮಾತಿಗೆ ನಾವು ಮರಳಾಗಬಾರ್ದು. ನಮ್ಮ ವಸ್ತುಸ್ಥಿತಿಯನ್ನು ಅರಿತು ಆ ಒಂದು ವಸ್ತುಸ್ಥಿತಿಯ ಅನುಗುಣವಾಗಿ ನಾವು ನಮ್ಮ ಮನೆಯಲ್ಲಿ ಯಾರಿಗಾದರೂ ಆರಾಮಿಲ್ಲದಿದ್ದರೆ ಆಸ್ಪತ್ರೆಗೆ ಹೋಗಬೇಕು, ಅಥವಾ ನಮಗೆ ಕಷ್ಟ ಕಾರ್ಪಣ್ಯಗಳು ಬಂದರೆ ನಮ್ಮ ಮನಸ್ಸನ್ನು ಶುದ್ಧ ಮನಸ್ಸಿನಿಂದ ದೇವರಿಗೆ ಬೇಡ್ಕೊಳ್ಬೇಕು, ಅಥವಾ ಇನ್ನಾವುದೇ ಮಾರ್ಗವನ್ನು ನಾವು ಆ ಒಂದು ಪರಿಹಾರ ಮಾಡಲಿಕ್ಕೆ ಕಂಡುಕೊಳ್ಳಲಿಕ್ಕೆ ಏನಾದರೂ ಒಂದು ಉಪಾಯವನ್ನು ಮಾಡಿ ನಮ್ಮಷ್ಟಕ್ಕೆ ನಾವೇ ಅದನ್ನು ಪರಿಹರಿಸಿಕೊಳ್ಳಲಿಕ್ಕೆ ಬಯಸಬೇಕು. ಅದನ್ನು ಬಿಟ್ಟು ಇಂಥ ಒಬ್ಬ ಮೋಸಗಾರರ ಸುಳ್ಳು ಹೇಳತಕ್ಕಂಥ ಹಾಗೂ ಮೋಸ ಮಾಡ್ತಿರ್ತಕ್ಕಂಥ ಜ್ಯೋತಿಷಿಗಳ ಮೊರೆ ಹೋದರೆ ನಿಮ್ಮನ್ನು ಕೂಡ ಅವರು ಕೊನೆಗೆ ಅವರ ಒಂದು ಕಪಿಮುಷ್ಟಿಯಿಂದ ನಿಮ್ಮನ್ನು ಅವರು ನಿರ್ನಾಮ ಮಾಡ್ತಾರೆ. ಆಮೇಲೆ ಇನ್ನೂ ಹಲವಾರು ಜ್ಯೋತಿಷಿಗಳು ಮಹಿಳೆಯರನ್ನು ಮರಳು ಮಾಡಿ ಅವರ ಒಂದು ಮುಗ್ಧತೆಯನ್ನು ಬಳಸಿಕೊಂಡು ಅವರಿಗೆ ಸಾಕಷ್ಟು ಹಣವನ್ನು ಹಾಗೂ ಆಭರಣಗಳನ್ನು ದೋಚಿ ಕೊನೆಗೆ ಕೈ ಸೋತು ನಿಂತಂಥ ಮಹಿಳೆಯರ ಒಂದು ಮನೆತನದ ಪರಿಸ್ಥಿತಿಯನ್ನು ಅರಿತುಕೊಂಡು ಅವರಿಗೆ ಬಣ್ಣದ ಮಾತುಗಳನ್ನು ಆಡಿ ಲೈಂಗಿಕವಾಗಿಯೂ ಬಳಸಿಕೊಳ್ತಿರ್ತಕ್ಕಂಥ ಸಂಗತಿಯೂ ಕೂಡ ಬೆಳಕಿಗೆ ಬರ್ತಾ ಇವೆ. ಅದನ್ನು ಕೂಡ ಮಹಿಳೆಯರು ಅರ್ಥ ಮಾಡಿಕೊಂಡು ತಮ್ಮ ಜೀವನದುದ್ದಕ್ಕೂ ಕೂಡ ಇಂಥ ದುಷ್ಟರ ಒಂದು ಸಹವಾಸವನ್ನು ಮಾಡದೆ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೇವರ ಮುಂದೆ ಇಡ್ರಿ. ಹಾಗೆ ನಿಮಗೆ ಯಾರಾದರೂ ನಿಮ್ಮ ವಿಶ್ವಾಸಿಕರು, ನಿಮ್ಮ ಸಹೋದರರು, ನಿಮ್ಮ ಸಂಬಂಧಿಕರು ಹಾಗೂ ನಿಮ್ಮ ಒಳ್ಳೆಯ ಸ್ನೇಹಿತೆಯರು ಇದ್ದರೆ ಅವ್ರ ಮುಂದೆ ಹೇಳಿ ನಿಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಇಂಥ ಜ್ಯೋತಿಷಿಗಳ ಮಾತುಗಳನ್ನು ಎಂದೂ ನಂಬಬೇಡ್ರಿ ಅನ್ನುವಂಥ ಮಾತನ್ನು ಕೂಡ ನಾನು ಮಾರ್ಮಿಕವಾಗಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ಕೇಳಿಕೊಳ್ತೀನಿ. ಹೀಗಿರುವಾಗ ಇಂಥ ಸ್ವಾಮಿಗಳು ನಾವು ಎಲ್ಲಿವರೆಗೆ ಮುಗ್ಧತೆಯನ್ನು ಅವರ ಮುಂದೆ ಪ್ರದರ್ಶನ ಮಾಡ್ತಾ ಇರ್ತೀವೆಯೋ ಆ ಮುಗ್ಧತೆಯನ್ನು ಅವರು ಬಳಸಿಕೊಂಡು ಅವರೆಲ್ಲ ನಮ್ಮನ್ನು ದೋಚಲಿಕ್ಕೆ ನಿಂತಿದ್ದಾರೆ. ಅಂತ ದುಷ್ಟರನ್ನು ನಂಬದೆ ನಮ್ಮ ಜೀವನದಲ್ಲಿ ನಾವು ನಮ್ಮ ಸ್ವಂತಿಕೆಯನ್ನು ಪ್ರದರ್ಶನ ಮಾಡಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಒಂದು ಘಟನೆಯೂ ಸಾಕ್ಷಿ. ಅದಕ್ಕಾಗಿ ತಾವೆಲ್ಲರೂ ಕೂಡ ಕನ್ನಡಿಗ ಚಾನಲ್ YTಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬ ಮಹಿಳೆಯರು, ಪುರುಷರು ಹಾಗೂ ಮಕ್ಕಳಾದಿಯಾಗಿ, ಯುವತಿಯರಾದಿಯಾಗಿ, ಯುವಕರಾದಿಯಾಗಿ ಪ್ರತಿಯೊಬ್ಬರು ಕೂಡ ನೋಡಿ ನಿಮ್ಮೆಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ, ಬಾಂಧವರಿಗೆ ತಲುಪಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.